ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ವೀರಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಒಬ್ಳು ಮಗಳಿದ್ಲು. ಅವಳ ಹೆಸರು ಸುಪ್ರಿಯಾ. ಅವ್ರ ಹತ್ರ ಒಂದು ಹಸುನೇ ಇತ್ತು. ಆ ಹಸುವಿನ ಹಾಲನ್ನ ಮಾರಿ ಅವನ ಜೀವನಾನ ಸಾಗಿಸ್ತಿದ್ದ. ಅಪ್ಪ, ಇವತ್ತು ಅಷ್ಟಮಿ, ನಾನು ದುರ್ಗಾಮಾತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿಯಮ್ಮ, ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಲಕ್ಷ್ಮಿಗೆ ಸ್ವಲ್ಪ ಆಹಾರ ಇಟ್ಬಿಡು. ತುಂಬಾ ಜೋರಾಗಿ ಕಿರ್ಚಾಡ್ತಾ ಇದ್ದಾಳೆ, ಅವಳಿಗೆ ಹಸುವಾಗಿರ್ಬೋದೇನೋ. ಸರಿಯಪ್ಪ, ನಾನು ಮೊದಲು ಲಕ್ಷ್ಮಿಗೆ ಆಹಾರ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ. ಹಾಗೆ ಸುಪ್ರಿಯಾ ಮನೆ ಹಿಂದ್ಗಡೆ ಇದ್ದ ಲಕ್ಷ್ಮಿ ಹತ್ರ ಹೋದ್ಲು. ಏನ್ ಲಕ್ಷ್ಮಿ, ಮುಖ ಎಲ್ಲ ತುಂಬಾನೇ ಡಲ್ ಆಗಿದೆ. ನೋಡಿದ್ರೆ ಯಾವುದೋ ಕಷ್ಟದಲ್ಲಿ ಇರೋ ಹಾಗಿದೆ. ಏನಾಯ್ತು ಲಕ್ಷ್ಮಿ? ಏನಾಯ್ತು ಅಂತ ನನ್ನ ಹತ್ರ ಹೇಳು. ಏನಾಯ್ತಮ್ಮ? ಲಕ್ಷ್ಮಿ ಆಹಾರ ತಿಂದಿಲ್ವಾ? ಇಲ್ಲಪ್ಪ, ಒಂದ್ಸಲ ಡಾಕ್ಟರ್ ಹತ್ರ ಲಕ್ಷ್ಮಿನ ಕರ್ಕೊಂಡು ಹೋಗಿ ಅವಳಿಗೆ ಏನಾಗಿದೆ ಅಂತ ನೋಡಿ. ಸರಿ ಸರಿ, ಹಾಗಾದ್ರೆ ಇವಾಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಹಾಗೆ ಸುಪ್ರಿಯಾ ಹೇಳಿದಾಗ ವೀರಯ್ಯ ಹೋಗಿ ಡಾಕ್ಟರ್ನ ಕರ್ಕೊಂಡು ಬಂದ. ಡಾಕ್ಟರ್ ಕೆಲವು ಪರೀಕ್ಷೆಗಳನ್ನ ಮಾಡಿ ಈ ರೀತಿ ಹೇಳಿದ್ರು. ಇಲ್ಲಿ ನೋಡಿ ವೀರಯ್ಯ, ನಿಮ್ ಲಕ್ಷ್ಮಿ ಇವಾಗ ಗರ್ಭಿಣಿ. ಅವಳಿಗೆ ಸ್ವಲ್ಪ ಜ್ವರನೂ ಇದೆ. ಕೆಲವು ದಿನಗಳವರೆಗೂ ಅವಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಅದು ಅಲ್ಲದೆ ಹೇಗೂ ಕೆಲವು ದಿನಗಳ ತನಕ ಅವಳು ಸ್ವಲ್ಪನೇ ಹಾಲು ಕೊಡೋದು. ಆದ್ರೆ ಅದಕ್ಕೆ ಕೋಪ ಮಾಡ್ಕೊಳ್ಬೇಡಿ. ಅಯ್ಯೋ, ಅದನ್ ಬೇರೆ ನೀವು ಹೇಳ್ಬೇಕಾ? ನಮ್ಮ ಅಪ್ಪನಿಗೆ ಲಕ್ಷ್ಮಿ ಅಂದ್ರೆ ತುಂಬಾನೇ ಇಷ್ಟ. ಅವಳಿಗೆ ಯಾವುದೇ ಕಷ್ಟನೂ ಕೊಡದೆ ನಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಯಾವುದಕ್ಕೂ ಹೆದರಬೇಡಿ. ಹಾಗೆ ಡಾಕ್ಟರ್ ಹೇಳಿದ್ರಿಂದ ವೀರಯ್ಯ ಹಾಗೂ ಸುಪ್ರಿಯಾ ಲಕ್ಷ್ಮಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸಮಯಕ್ಕೆ ಸರಿಯಾಗಿ ಆಹಾರನ ಕೊಡ್ತಾ ಇದ್ರು. ಒಂದಿನ ವೀರಯ್ಯ ಅವನ್ ಕೈಯಾರೆ ಲಕ್ಷ್ಮಿಗೆ ಆಹಾರ ಕೊಡ್ತಾ ಇದ್ದ. ಅಪ್ಪ ಎಲ್ಲಿಗೆ ಹೋದ್ರು? ಇನ್ನು ಅವರು ಮಾತ್ರೆ ಬೇರೆ ಹಾಕೊಳ್ಳೇ ಇಲ್ಲ. ಅಪ್ಪ ಅಪ್ಪ, ಎಲ್ಲಿದೀಯಾ? ಇಲ್ಲಿ ನಮ್ ಲಕ್ಷ್ಮಿಗೆ ಆಹಾರ ಕೊಡ್ತಾ ಇದ್ದೀನಮ್ಮ. ಅಪ್ಪ, ಇಷ್ಟೊತ್ತಾದ್ರೂ ಕೂಡ ನೀನ್ ಯಾಕಪ್ಪ ಊಟ ಮಾಡ್ತಾ ಇಲ್ಲ? ನನ್ ಲಕ್ಷ್ಮಿಗೆ ಆವಾಗ್ಲೇ ಆಹಾರ ಆಗ್ತೇ ಅಲ್ವಾ? ಇವಾಗ ಅವಳು ಗರ್ಭಿಣಿ ಅಲ್ವಾ? ನೀನ್ ಹಾಕಿದ ಆಹಾರ ಅವಳಿಗೆ ಸಾಕಾಗ್ಲಿಲ್ವೋ ಏನೋ, ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಅದಕ್ಕೆ ನಾನ್ ಕೂಡ ಸ್ವಲ್ಪ ಹುಲ್ಲನ್ನ ತಗೊಂಡ್ ಬಂದು ಹಾಕ್ತೆ ಅಷ್ಟೆ. ಅಪ್ಪ, ಲಕ್ಷ್ಮಿನ ನೀನ್ ಅರ್ಥ ಮಾಡ್ಕೊಂಡಿರೋ ಹಾಗೆ ಬೇರೆ ಯಾರು ಅರ್ಥ ಮಾಡ್ಕೊಳ್ಳಿಲ್ಲಪ್ಪ. ಸರಿ, ಒಂದ್ ವಿಷಯ ಹೇಳು, ನಿನಗೆ ಲಕ್ಷ್ಮಿ ಅಂದ್ರೆ ಯಾಕಷ್ಟಿಷ್ಟ? ನಿಜ ಹೇಳ್ಬೇಕಂದ್ರೆ ಲಕ್ಷ್ಮಿ ನನ್ ಕಣ್ಮುಂದೆನೆ ಹುಟ್ಟಿದ್ದು. ನೀನ್ ಹುಟ್ಟಿದ 2 ದಿನದಲ್ಲೇ ನಿಮ್ಮಮ್ಮ ಪಾಪ ತೀರ್ಕೊಂಡ್ಲು. ಆವಾಗ ನೀನು ಹಾಲಿಲ್ದೆ ಕಷ್ಟಪಡ್ತಾ ಇದ್ದೆ. ಲಕ್ಷ್ಮಿ ತಾಯಿ ಗೌರಿನೇ ನಿನಗೆ ಹಾಲು ಕೊಟ್ಟು ನಿನ್ನ ನೋಡ್ಕೊಂಡಿದ್ದು. ಗೌರಿ ಲಕ್ಷ್ಮಿಗೆ ಮಾತ್ರ ತಾಯಿ ಅಲ್ಲ, ನಿನಗೂ ಅವಳು ತಾಯಿ. ಅಂತಹ ಗೌರಿ ಸಾಯುವಾಗ ಲಕ್ಷ್ಮಿನ ಹೆತ್ತಾಕಿ ಅವಳನ್ನ ನೋಡ್ಕೊ ಅಂತ ಹೇಳಿ ಹೋಗ್ಬಿಟ್ಲು. ಆದ್ರಿಂದಲೇ ಲಕ್ಷ್ಮಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಇವಾಗ ಸಮಾಜದಲ್ಲಿ ಮನುಷ್ಯರಿಗಿಂತ ಪಶುಗಳೇ ತುಂಬಾ ಮಾನವತೆಯಿಂದ ನಡ್ಕೊಳ್ತಿದ್ದಾರೆ. ಹಾಗೆ ವೀರಯ್ಯ ಸುಪ್ರಿಯಾ ಮಾತಾಡ್ತಾ ಇದ್ರು. ಹಾಗೆ ಆ ದಿನ ರಾತ್ರಿ ಮುಗಿದೋಯ್ತು. ಅದೇ ಊರಲ್ಲಿ ಒಬ್ಬ ಮಾಂತ್ರಿಕ ಇದ್ದ. ಅವನ ಹೆಸರು ಭೈರವ. ಊರಲ್ಲಿ ಕ್ಷುದ್ರ ಪೂಜೆಗಳು, ಮಾಂತ್ರಿಕ ಕೆಲಸಗಳು ಮಾಡ್ತಾ ಇದ್ದ. ಅರೆ, ಏನಿದೆ ಇವಾಗೆಲ್ಲ? ನನ್ನ ಶಕ್ತಿ ಯಾಕೋ ಕಡಿಮೆ ಆಗ್ತಾ ಇರೋ ಥರ ಅನಿಸ್ತಾ ಇದೆ. ನಾನು ಏನೇ ಮಾಡಿದ್ರೂ ಅದು ನಡೀತಾ ಇಲ್ಲ. ಕ್ಷುದ್ರ ಪೂಜೆಗಳು ಯಾವುದು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ. ಇದಕ್ಕೇನಾದರೂ ಮಾಡಲೇಬೇಕು. ಅಮಾವಾಸ್ಯೆ ದಿನ ಗರ್ಭಿಣಿ ಹಸುನ ನಾನು ಬೇತಾಳನಿಗೆ ಬಲಿ ಕೊಟ್ಟರೆ ನನ್ನ ಶಕ್ತಿಗಳು ನನಗೆ ವಾಪಸ್ ಸಿಗುತ್ತೆ. ಊರೊಳಗಡೆ ಗರ್ಭಿಣಿ ಹಸು ಎಲ್ಲಿದೆ ಅಂತ ಮೊದಲು ಹುಡ್ಕೊಂಡು ಬರಬೇಕು. ಹಾಗೆ ಭೈರವ ಊರಲ್ಲಿ ಕ್ಷುದ್ರ ಪೂಜೆಗೋಸ್ಕರ ಗರ್ಭಿಣಿ ಹಸುನ ಹುಡ್ಕೊಂಡು ಹೋದ. ಇನ್ನೊಂದು ಪಕ್ಕ ಲಕ್ಷ್ಮಿ ಗರ್ಭಿಣಿ ಅನ್ನೋದ್ರಿಂದ ಅವಳ ಆರೋಗ್ಯ ಸ್ವಲ್ಪ ಸ್ವಲ್ಪ ಕೆಟ್ಟು ಹೋಗ್ತಾ ಇತ್ತು. ಅಯ್ಯೋ, ಲಕ್ಷ್ಮಿಗೆ ಪುನಃ ಜ್ವರ ಬಂದಿರೋ ಹಾಗಿದೆ. ತಕ್ಷಣ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಹಾಗೆ ವೀರಯ್ಯ ಲಕ್ಷ್ಮಿಗೋಸ್ಕರ ಡಾಕ್ಟರ್ ಹತ್ರ ಹೋದ. ಆದ್ರೆ ಅಲ್ಲಿ ಡಾಕ್ಟರ್ ಇಲ್ಲ. ಅವನು ತುಂಬಾ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದ. ಆವಾಗ ವೀರಯ್ಯನ ಗೆಳೆಯನಾದ ರಾಜು ಅನ್ನೋ ವ್ಯಕ್ತಿ ವೀರಯ್ಯನ ಹತ್ತಿರ ಹೀಗೆ ಕೇಳಿದ. ಏನ್ ವೀರಯ್ಯ, ಎಲ್ಲಿಗೆ ಹೋಗ್ತಾ ಇದೀಯಾ? ತುಂಬಾ ಡಲ್ ಆಗಿದ್ಯಾ? ನಿನಗೆ ಆರೋಗ್ಯ ಚೆನ್ನಾಗಿದ್ಯಾ? ನನಗಾರೋಗ್ಯ ಚೆನ್ನಾಗಿದೆ. ನಮ್ಮ ಲಕ್ಷ್ಮಿಗೇನೆ ಆರೋಗ್ಯ ಸರಿಯಿಲ್ಲ. ಅಯ್ಯಯ್ಯೋ, ಏನಾಯ್ತು ಲಕ್ಷ್ಮಿಗೆ? ಲಕ್ಷ್ಮಿ ಇವಾಗ ಗರ್ಭಿಣಿ, ತುಂಬ ಜ್ವರ ಹೊಡಿತಾ ಇದೆ. ಅದು ಅಲ್ಲದೆ ಸರಿಯಾಗಿ ಹಾಲು ಬೇರೆ ಅವಳು ಕೊಡ್ತಾನೇ ಇಲ್ಲ. ಅಯ್ಯಯ್ಯೋ, ಗರ್ಭಿಣಿ ಹಸುಗಳು ಹಾಗೇನೇ ಇರುತ್ತೆ. ಅದು ಅಲ್ಲದೆ ಇವಾಗ ಬಿಸಿಲು ಬೇರೆ ತುಂಬ ಜಾಸ್ತಿ ಅಲ್ವಾ? ಪಾಪ ಅವುಗಳಿಂದ ಬಿಸಿಲನ್ನ ಬೇರೆ ತಡ್ಕೊಳಕ್ಕಾಗಲ್ಲ. ಹಾಗೆ ರಾಜು ವೀರಯ್ಯ ಮಾತಾಡ್ತಾ ಇರೋದನ್ನ ಭೈರವ ಕೇಳಿಸ್ಕೊಂಡ. ಹಾಗಾದ್ರೆ ವೀರಯ್ಯನ ಮನೆ ಹತ್ರ ಇರೋದು ಗರ್ಭಿಣಿ ಹಸುನಾ? ಸರಿ ಸರಿ, ಆ ಗರ್ಭಿಣಿ ಹಸುನ ನಾಳೆ ಅಮಾವಾಸ್ಯೆ ದಿನ ನಾನು ಬಲಿ ಕೊಡಲೇಬೇಕು.
ಹಾಗೆ ಭೈರವ ಲಕ್ಷ್ಮಿನ ಬಲಿಕೊಡೆ ಏರ್ಪಾಡು ಮಾಡ್ತಿದ್ದ. ಹಾಗೆ ಮರುದಿನ ರಾತ್ರಿ ಸಮಯ ಭೈರವ ಲಕ್ಷ್ಮಿಯ ಹತ್ರ ಹೋದ. ಬಲವಂತ ಮಾಡಿ ಲಕ್ಷ್ಮಿನ ಹೊರಗಡೆ ಕರ್ಕೊಂಡು ಹೋದ. ಆವಾಗ ಲಕ್ಷ್ಮಿ ಜೋರಾಗಿ ಕಿಚ್ಚಕ್ ಶುರು ಮಾಡಿದ್ಲು. ಅರೆ, ಲಕ್ಷ್ಮಿ ಕಿಚ್ತಾ ಇದ್ದಾಳೆ, ಏನಾದ್ರೂ ಆಗಿರ್ಬೋದಾ? ಹಾಗಂತ ಹೇಳಿ ಸುಪ್ರಿಯಾ ಹೊರಗಡೆ ಹೋಗಿ ನೋಡಿದ್ಲು. ಭೈರವ ಬಲವಂತ ಮಾಡಿ ಲಕ್ಷ್ಮಿನ ಹೇಳ್ಕೊಂಡು ಹೋಗ್ತಾ ಇದ್ದ. ಆವಾಗ ಸುಪ್ರಿಯಾ ಕೂಡ ಭೈರವ ಹಿಂದೆನೆ ಹೋಗ್ತಾ ಇದ್ಲು. ಒಂದ್ ಕಡೆ ಭೈರವ ಮಂತ್ರಗಳನ್ನ ಹೇಳ್ತಾ ಇದ್ದ. ಈ ಮಾಂತ್ರಿಕ ನಮ್ ಲಕ್ಷ್ಮಿನ ಏನೋ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ಅಮ್ಮ ದುರ್ಗಮ್ಮ, ನಮ್ ಲಕ್ಷ್ಮಿನ ಕಾಪಾಡು, ನಮ್ ಲಕ್ಷ್ಮಿ ಗರ್ಭಿಣಿಯಾಗಿದ್ದಾಳೆ. ಹಾಗಂತ ಕೈ ಮುಗ್ದು ದುರ್ಗಮ್ಮನ ಹತ್ತಿರ ಸುಪ್ರಿಯಾ ಬೇಡ್ಕೊಂಡಾಗ ದುರ್ಗಮ್ಮತೆ ಬಂದ್ರು. ನಿನ್ನ ಮಾಯಾ ಮಂತ್ರಗೋಸ್ಕರ ಮೂಗು ಜೀವಿಯಾಗಿರುವ, ಅದನ್ನು ಗರ್ಭಿಣಿಯಾಗಿರುವ ಹಸುನ ಬಲಿ ಕೊಡಕ್ ನೋಡ್ತಾ ಇದೀಯಾ? ನಿನ್ನಂಥವ್ರು ಈ ಭೂಮಿಯಲ್ಲಿ ಜೀವಂತವಾಗಿ ಇರಲೇಬಾರ್ದು. ಹಾಗಂತ ಅಮ್ಮವರು ತ್ರಿಶೂಲದಿಂದ ಆ ಮಾಂತ್ರಿಕನನ್ನ ಸಂಹರಿಸಿದ್ರು. ಅಮ್ಮ, ಬೇಡ್ಕೊಂಡ ತಕ್ಷಣ ಬಂದು ಈ ರಾಕ್ಷಸನನ್ನ ಸಂಹರಿಸಿ ನನ್ನ ಲಕ್ಷ್ಮಿನ ಕಾಪಾಡಿದಕ್ಕೆ ನಿಮಗ್ ತುಂಬಾ ಧನ್ಯವಾದ ಅಮ್ಮ. ಹಾಗೆ ಸುಪ್ರಿಯಾ ಅಮ್ಮವರಿಗೆ ಧನ್ಯವಾದ ಹೇಳಿದ್ಲು. ಆಮೇಲೆ ದುರ್ಗಾಮಾತೆ ಅಲ್ಲಿಂದ ಮಾಯವಾದ್ರು. ಸುಪ್ರಿಯಾ ಲಕ್ಷ್ಮಿನ ಕರ್ಕೊಂಡು ಮನೆಗೆ ಬಂದ್ಬಿಟ್ಲು. ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ರಾಮಯ್ಯ ಅನ್ನುವ ರೈತ ಇದ್ದ. ಅವನ ಹೆಂಡತಿ ಹೆಸರು ತನುಜ. ರಾಮಯ್ಯ ಅವನೂರಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದ. ದುರದೃಷ್ಟ ಏನು ಅಂದ್ರೆ ರಾಮಯ್ಯ ಏನೇ ಬೆಳೆ ಹಾಕಿದ್ರೂ ಅದು ಸರಿಯಾಗಿ ಬೆಳಿತಾನೆ ಇರ್ಲಿಲ್ಲ. ಆದ್ರಿಂದ ಯಾವಾಗ್ಲೂ ತುಂಬಾ ಬೇಜಾರಲ್ಲೇ ಇರ್ತಿದ್ದ. ಏನೋ ನನ್ನ ಹಣೆ ಬರಹ, ಎಷ್ಟೇ ಕಷ್ಟಪಟ್ರೂ ಫಲಿತ ಮಾತ್ರ ಝೀರೋನೇ. ತುಂಬಾನೇ ಕಷ್ಟಪಟ್ಟು ನೆಲನ ಉಳುಮೆ ಮಾಡಿ ಕಷ್ಟಪಟ್ಟು ಬೆಳೆ ಹಾಕಿದ್ರೆ ಎಲ್ಲಾನು ನಾಶ ಆಗ್ತಿದೆ. ಹೌದ್ರಿ, ಯಾರ ದೃಷ್ಟಿ ಬೀಳ್ತಿದ್ಯೋ ಏನೋ, ನಮ್ಗೆ ಯಾಕೆ ಪರಿಸ್ಥಿತಿ ಬರ್ತಿದ್ಯೋ. ಇವಾಗ ಜೋಳದ ಬೆಳೆ ಹಾಕಿದ್ದೀನಿ, ಈ ಬೆಳೆನಾದ್ರೂ ಚೆನ್ನಾಗಿ ಬರ್ಬೇಕು. ಹಾ ಹೌದು, ಇಲ್ಲಾಂದ್ರೆ ನಮ್ ಗತಿ ಅಷ್ಟೇ. ಸಾಲ ಕೊಟ್ಟವ್ರಿಗೆ ಏನು ಉತ್ತರ ಕೊಡೋದು ಹೇಳಿ? ಹಾ ಸರಿ ಸರಿ, ನಾನು ಹೊಲಕ್ಕೆ ಹೋಗ್ತೀನಿ. ಹಾ ಸರಿ ರೀ. ಹಾಗಂತ ರಾಮಯ್ಯ ಅವನು ಹಾಕಿದ ಜೋಳದ ಬೆಳೆ ಹೇಗಿದೆ ಅಂತ ನೋಡಕ್ಕೆ ಅವನ ಹೊಲದ ಹತ್ತಿರ ಹೋದ. ಅಯ್ಯಯ್ಯೋ, ಏನಿದು? ನೆನೆ ತನಕ ನಾನು ಹಾಕಿದ ಜೋಳದ ಬೆಳೆ ಎಲ್ಲ ತುಂಬಾ ಚೆನ್ನಾಗಿತ್ತು, ಆದ್ರೆ ಇವಾಗ ಏನಿದು ಈ ರೀತಿ ಎಲ್ಲ ಚೆಲ್ಲಪಿಲಿಯಾಗಿದೆ. ಹಾಗಂತ ರಾಮಯ್ಯ ಬೇಜಾರಿಂದ ಹೊಲದಲ್ಲೇ ಕೂತ್ಕೊಂಡು ಅಳ್ತಾ ಇದ್ದ. ಆಮೇಲೆ ಸ್ವಲ್ಪ ಸಮಯದ ನಂತರ ಅವನು ಮನೆಗ್ ಬಂದ. ಏನ್ರಿ, ಯಾಕೆ ಬೇಜಾರಲ್ಲಿದ್ದೀರಾ? ಏನ್ ಮಾಡೋದು, ಈ ಸಲ ಹಾಕಿದ ಬೆಳೆ ಕೂಡ ಎಲ್ಲ ನಾಶ ಆಯ್ತು. ಈ ವರ್ಷನೂ ನಮಗೆ ದೊಡ್ಡ ನಷ್ಟನೇ. ಅಯ್ಯೋ, ನೋಡ್ತಾ ಇದ್ರೆ ಆ ದೇವ್ರಿಗೂ ನಮ್ಮ ಮೇಲೆ ಕರುಣೆ ಇಲ್ಲ ಅಂತ ಅನಿಸ್ತಾ ಇದೆ ರೀ. ಊರಲ್ಲಿ ಕೂಡ ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಹಾಗಂತ ರಾಮಯ್ಯ ಊಟ ಕೂಡ ಮಾಡದೆ ದುರ್ಗಾದೇವಿಯ ಹತ್ರ ಬೇಡ್ಕೊಂಡು ಆಮೇಲೆ ಹೋಗಿ ಮಲಗ್ದ. ಆವಾಗ ಕನ್ಸಲ್ಲಿ ಅವನಿಗೆ ದುರ್ಗಾದೇವಿ ಕಾಣಿಸಿದ್ರು. ಇಲ್ ನೋಡಪ್ಪ ರಾಮಯ್ಯ, ಬೆಳೆ ಹೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡ. ನಿನ್ನ ಹೊಲದಲ್ಲಿ ಕೇವಲ ಮಾವಿನ ಹಣ್ಣುಗಳು ಮಾತ್ರ ಬೆಳೆಯುತ್ತೆ. ನೀನು ಮಾವಿನ ಮರಗಳನ್ನ ಇಡು. ಹಾಗೇನೆ ಮೊದಲು ಬಂದ ಫಸಲನ್ನ ನನಗೆ ನೈವೇದ್ಯವಾಗಿಡು. ಹಾಗಂತ ದುರ್ಗಾದೇವಿ ಕನ್ಸಲ್ ಬಂದು ಹೇಳಿದಾಗ ರಾಮಯ್ಯ ತಕ್ಷಣ ಎದ್ದು ತನ್ನ ಹೆಂಡತಿ ಹತ್ರ ಹೇಳ್ದ. ತನುಜ, ಇವಾಗ್ಲೇ ನನಗೆ ಕನ್ಸಲ್ಲಿ ದುರ್ಗಾದೇವಿ ಬಂದ್ರು. ಈ ವರ್ಷ ಮಾವಿನ ಹಣ್ಣು ಬೆಳೆ ಹಾಕ್ಬೇಕು ಅಂತ ಹೇಳಿದ್ರು. ಆದ್ರೆ ಏನ್ ಮಾಡಿದ್ರು ಏನ್ ಲಾಭ ಹೇಳಿ? ಹಾಗೆಲ್ಲ ಹೇಳ್ಬೇಡ. ದುರ್ಗಾ ಅಮ್ಮನೇ ಹೇಳಿದಾರೆ ಅಂದ್ರೆ ಅದನ್ನ ನಾವು ಮಾಡ್ಬೇಕು. ಸರಿ ರೀ, ಸರಿ, ಎಲ್ಲ ನಿಮ್ಮಿಷ್ಟ. ಹಾಗಂತ ರಾಮು ಮರುದಿನಾನೇ ಅವನ ಹೊಲದಲ್ಲಿ ಮಾವಿನ ಮರಗಳನ್ನ ಇಡಕ್ ಶುರು ಮಾಡ್ದ. ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿದ್ಯಾ ತನುಜ, ಮರಗಳೆಲ್ಲ ಹೇಗೆ ಬೆಳೆದು ಎಷ್ಟು ಮಾವಿನ ಹಣ್ಣುಗಳಿದೆ. ಆ ಮಾವಿನ ಹಣ್ಣುಗಳಿಗೆ ಏನೂ ಆಗಿಲ್ಲ. ಇದೆಲ್ಲ ಆ ದುರ್ಗಾಮಾತೆಯ ದಯೇನೇ ಇರಬೇಕು. ನೀವವತ್ತು ಹೇಳಿದಾಗ ನಾನು ನಂಬಲಿಲ್ಲ ರೀ, ಆದ್ರೆ ಇದನ್ನ ನೋಡಿದ್ರೆ ಖಂಡಿತ ನಂಬೇಕಂತ ಅನಿಸ್ತಿದೆ. ಸರಿ ಸರಿ, ಮೊದಲನೇ ಫಸಲನ್ನ ಅಮ್ಮವರಿಗೆ ನೈವೇದ್ಯವಾಗಿಡ್ಬೇಕು. ಹಾಗಂತ ರಾಮಯ್ಯ ಮೊದಲನೇ ಫಲವನ್ನ ತಗೊಂಡು ಹೋಗಿ ದೇವರಿಗೆ ಇಟ್ಟು ಈ ರೀತಿ ಬೇಡ್ಕೊಂಡ. ಅಮ್ಮ, ನಿನಗೆ ತುಂಬಾ ಧನ್ಯವಾದ ತಾಯಿ. ನೀನ್ ಮಾತ್ರ ಇಲ್ಲ ಅಂದ್ರೆ ನನ್ನ ಜೀವನ ಹಾಗೇನೆ ಇರ್ತಾ ಇತ್ತು. ನನ್ನ ಜೀವನದಲ್ಲಿ ಮೊದಲನೇ ಸಲ ಬೆಳೆದ ಬೆಳೆಗಳು ಇದು. ಹಾಗಂತ ಮೊದಲು ಕೊಯ್ದ ಎಲ್ಲ ಹಣ್ಣುಗಳನ್ನ ಅಮ್ಮನವರಿಗೇನೆ ಕೊಟ್ಬಿಟ್ಟ. ಹಾಗೆ ಕೆಲವು ದಿನಗಳು ಹೋಯ್ತು. ರಾಮಯ್ಯ ಒಂದೊಂದು ವರ್ಷನೂ ಮಾವಿನ ಹಣ್ಣನ್ನ ಬೆಳೆಸೋದು, ಅದು ಬ್ರಹ್ಮಾಂಡವಾಗಿ ಬೆಳೆಯೋದು, ಮೊದಲನೇ ಫಲವನ್ನ ತಾಯಿಗೆ ನೈವೇದ್ಯ ಇಡೋದು, ಆಮೇಲೆ ಉಳಿದಿರೋದನ್ನ ಸಂತೆಗೆ ತಗೊಂಡು ಹೋಗಿ ವ್ಯಾಪಾರ ಮಾಡೋದು. ಹೀಗೇನೆ ರಾಮಯ್ಯ ಆ ವರ್ಷ ಕೂಡ ಮಾವಿನ ಹಣ್ಣನ್ನೇ ಬೆಳೆಸ್ತಾ ಇದ್ದ.
ಈ ಸಲ ಮಾವಿನ ಹಣ್ಣು ಇನ್ನೂ ತುಂಬಾ ಚೆನ್ನಾಗಿ ಬಂದಿತ್ತು. ಆವಾಗ ತನುಜಾಗೆ ವಿಚಿತ್ರವಾದ ಆಲೋಚನೆಗಳು ಬಂತು. ರೀ, ಒಂದೊಂದು ವರ್ಷನೂ ನಾವು ಅಮ್ಮನವರಿಗೆ ಇಡ್ತೀವಲ್ವಾ ನೈವೇದ್ಯ, ಅದನ್ನ ಊರಿನವರು ಎಲ್ರೂ ಕೂಡ ತಿಂತಾ ಇದ್ದಾರೆ. ಹೌದು, ಆದ್ರೆ ಅದರಿಂದ ನಮ್ಗೆ ನಷ್ಟನೇ ಅಲ್ವಾ? ಪರವಾಗಿಲ್ಲ, ಅಮ್ಮನವ್ರಿಗೆ ಕೊಡ್ಬೇಕು ಅಲ್ವಾ? ಏನೋ ರೀ, ನಷ್ಟ ನಮಗೆ. ದುರ್ಗಾಮಾತೆ ಹತ್ರ ಇಟ್ರೆ ಮಾತ್ರ ಅವ್ರು ತಿಂತಾರಾ ಏನೋ? ಹಾಗಂತ ಹೇಳಿದ್ರಿಂದ ರಾಮಯ್ಯ ಈ ಸಲ ದೇವರಿಗೆ ಹಣ್ಣನ್ನ ಕೊಡದೆ ಅದನ್ನು ವ್ಯಾಪಾರಕ್ಕೆ ತಗೊಂಡು ಹೋದ. ಆವಾಗ ತೋಟದಲ್ಲಿ ಉಳಿದಿದ್ದ ಎಲ್ಲ ಹಣ್ಣುಗಳು ಗಾಳಿಗೆ ಕೆಳಗಡೆ ಬಿದ್ದುಬಿಡ್ತು. ಕೆಳಗಡೆ ಬಿದ್ದ ತಕ್ಷಣ ಹಾಳಾಯ್ತು. ಅಯ್ಯಯ್ಯೋ, ಏನಿದು? ಇದೆಲ್ಲ ನನ್ನ ತಪ್ಪು. ನಾನು ನನ್ನ ಹೆಂಡತಿ ಮಾತನ್ನ ಕೇಳಬಾರ್ದಾಗಿತ್ತು. ಹಾಗಂತ ಕೆಟ್ಟೋದ ಮಾವಿನ ಹಣ್ಣುಗಳನ್ನ ತಗೊಂಡು ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋದ. ಅಮ್ಮ, ನಾನ್ ಮಾಡಿದ್ದು ತಪ್ಪೇಮ್ಮ. ನೀನ್ ಕೊಟ್ಟ ವರನ ನಾನು ದುರುಪಯೋಗ ಮಾಡ್ಕೊಂಡೆ. ಇನ್ಯಾವಾಗ್ಲೂ ಹಾಗೆ ಮಾಡಲ್ಲಮ್ಮ. ಹಾಗಂತ ಅಳ್ತಾ ಇದ್ದ. ಆವಾಗ ದುರ್ಗಾದೇವಿ ಪ್ರತ್ಯಕ್ಷವಾದ್ರು. ನಿನ್ ತಪ್ಪು ನಿನಗೆ ತಿಳಿಬೇಕು ಅಂತಾನೆ ನಾನು ಈ ರೀತಿ ಎಲ್ಲ ಮಾಡಿದ್ದು. ನನಗೆ ನೀವು ನೈವೇದ್ಯವಾಗಿ ಕೊಟ್ಟಿದ್ದನ ನಾನೇ ತಿನ್ಬೇಕು ಅಂತ ಏನೂ ಇಲ್ಲ. ನನ್ನ ಭಕ್ತರು ಯಾರು ತಿಂದ್ರೂ ಅದನ್ನ ನಾನ್ ತಿಂದ ಹಾಗೇನೆ ಅರ್ಥ. ಇವತ್ತಿಂದ ನಿಮ್ಮ ತೋಟದಲ್ಲಿ ಬರುವ ಮೊದಲನೇ ಹಣ್ಣುಗಳನ್ನ ನನಗೆ ಕೊಟ್ಟು ಅದನ್ನ ಊರಿನವರಿಗೆ ಕೊಡಿ. ಹಾಗೆ ದುರ್ಗಾದೇವಿ ಹಾಳಾಗೋಗಿರುವ ಹಣ್ಣುಗಳನ್ನ ಚಿನ್ನದ ಹಣ್ಣುಗಳಾಗಿ ಬದಲಾಯಿಸಿದ್ರು. ನನಗೆ ಬುದ್ಧಿ ಬಂತು ಅಮ್ಮ, ನನ್ನನ್ನ ಕ್ಷಮಿಸ್ಬಿಡು. ಹಾಗಂತ ಕ್ಷಮಾಪಣೆ ಕೇಳಿದಾಗ ದುರ್ಗಾಮಾತೆ ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.